ಆಗ್ತದೆ. ಮತ ದಲಿತರದ್ದು, ಮಜಾ ಬೇರೆಯವರದ್ದು ಅಂತ ಕಿಡಿಕಾರ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಆಯಕಟ್ಟಿನ ಹುದ್ದೆಗಳು ಸಿಗ್ತಾ ಇಲ್ಲ, ಹುದ್ದೆ ಕೇಳಿದರೂ ನಿರಾಕರಿಸುವ ಕೆಲಸ ಆಗ್ತಾ ಇದೆ. ಸಭೆ ನಡೆಸಿ ಆಕ್ರೋಶ ಹೊರಹಾಕ್ತಾ ಇರುವ ನಾಯಕರು ಎಚ್ ಸಿ ಮಹದೇವಪ್ಪ, ಮುನಿಯಪ್ಪ, ಆರ್ ಬಿ ತಿಮ್ಮಾಪುರ, ಮಾಜಿ ಸಚಿವ ಎಚ್ ಆಂಜನೇಯ ಅವರಿಂದ ಸಭೆ ನಡೆಯುತ್ತಾ ಇದೆ. ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ಹೆಚ್ಚು ಜನ ಯಾರು ಓಟ್ ಹಾಕ್ತಾರೋ ಅವರು ಅಧಿಕಾರ ಅನುಭವಿಸಬೇಕು ಅಂತೇಳಿ. ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇನ್ನೊಂದು ಕೂಡ ಇದೆ. 3 ಜನ ಇದ್ದರೆ ಇಬ್ಬರು 30,000 ಓಟ್ ಒಬ್ಬನಿಗೆ ಬಂತು, ಇನ್ನೊಬ್ಬನಿಗೆ 40,000 ಬಂತು, ಆತ ಗೆದ್ಕೊಂಡ್ಬಿಡ್ತಾನೆ, ಅದು ಬೇರೆ ವಿಚಾರ. ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರುವಂಥದ್ದು. ನಮ್ಮ ದಲಿತರದ್ದು ನೋಡಿ, ಹೈಯೆಸ್ಟ್ ಜನಸಂಖ್ಯೆ ಇರೋದು ದಲಿತರದ್ದು. ಈಗ ಮೊನ್ನೆ ಒಂದು ಇದು ಬಂತು, ಯಾವುದು ಜನಗಣತಿ ಲೀಕ್ ಆಗಿದೆ ಅಂಥೇಳಿ. SC ಮತ್ತು ST ಸಮುದಾಯ ಇವರೆಲ್ಲ ಅನಾದಿ ಕಾಲದಿಂದಲೂ ಕೂಡ ತುಳಿತಕ್ಕೆ ಒಳಗಾಗಿ ರಮೇಶ್ ಕುಮಾರ್ ಅವರು ಹೇಳ್ತಾಯಿದ್ರು, ಆ ಜೀನಲ್ಲಿ ಆಲೋಚನೆ ಮಾಡೋ ಶಕ್ತಿನೇ ಹೋಗಿದೆ. ಒಂದು ವೇಳೆ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ದಿದ್ರೆ ಭಾರತದಲ್ಲಿ ಇವು ಅವಕಾಶನೇ ಇರ್ತಾ ಇರಲಿಲ್ಲ. ಯಾವ ರೀತಿ ನಾವು ನಡೆಸ್ಕೋತಾ ಇದ್ದೀವಿ ಅಂತೇಳಿ. ಇವತ್ತು ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ತರ್ತಾ ಇದ್ದೀವಿ ನಿಜ, ಆದರೆ ಬಾಹ್ಯವಾಗಿ ಬದಲಾವಣೆಯನ್ನು ತರ್ತಾ ಇದ್ದೀವಿ. ಇಲ್ಲ ಎಲ್ಲರೂ ಒಂದಾಗಿರಬೇಕು ಮತ್ತೊಂದಾಗಿರಬೇಕು ಅಂತೇಳಿ. ಮಾನಸಿಕವಾಗಿ ಆಗ್ತಿಲ್ಲ ಯಾರು ಕೂಡ. ಅದು ಇನ್ನೂ 100 ವರ್ಷ ಕಳೆಯುತ್ತೆ. ಎಜುಕೇಷನಿಂದಾಗಿ ಒಂದು ಬದಲಾವಣೆ ಆಗಿದೆ. ಏನಿಲ್ಲದಿದ್ರು ಕೂಡ ಒಂದು ಎಜುಕೇಷನ್ ಇದೆ. ಅಪ್ಪನ ದುಡ್ಡಿಲ್ಲ, ಅಮ್ಮನ ದುಡ್ಡಿಲ್ಲ, ಜಾಗ ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ, ಜಾತಿ ಮತ್ತೊಂದಿಲ್ಲ, ನಮ್ಮಲ್ಲಿ ಇದೆಯಲ್ಲ. ಪ್ರತಿ ಸಲ ಕೂಡ ನಮ್ಮಲ್ಲಿ ಏನಾಗಿದೆ, ಹಾಸುವಕ್ಕಾಗಿದೆ. ಮೇಲ್ಜಾತಿ ಕೆಳಜಾತಿ ಹಂಗಿರಬಾರ್ದು ಅಂತಂದರೆ ಸಮಾನಾಂತರವಾಗಿ ಎಲ್ಲರೂ ಆಗಬೇಕು ಅಂತಂದರೆ, ಸಮಬಾಳು ಸಮಪಾಲು ಆಗಬೇಕು ಅಂತಂದರೆ ನಮಗಿರುವಂಥ ಒಂದೇ ಒಂದು ಅವಕಾಶ ಎಜುಕೇಷನ್. ಓಕೆ, ಈ ನಡುವೆ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದ ನಂತರ ಕೂಡ ಒಬ್ಬ ದಲಿತ ಪ್ರಧಾನಿಯನ್ನು ನಮಗೆ ನೋಡೋಕ್ಕಾಗಲಿಲ್ಲ. ಬಾಬು ಜಗಜೀವನ್ ರಾಮ್ ಒಂದು ಪ್ರಧಾನಿ ಆಗುವಂಥ ಅವಕಾಶ ಇತ್ತು, ಅಲ್ಲೂ ಕೂಡ ಮೇಲೆ ಕೆಳಗೆ ಅಂತ ಆಯಿತು. ಆಮೇಲೆ ಈ ದಲಿತ ಸಮಾಜದ್ದು ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಅಲ್ಲಿ ಬಲಗೈ ಮತ್ತು ಎಡಗೈ ಅಂತಿದೆ. ಅಲ್ಲೊಂದು ರೀತಿಯಲ್ಲಿ ಅಪಸ್ವರಗಳಿದೆ. ಇದರ ಹೊರತಾಗಿ ಕೂಡ ಇವತ್ತೆಲ್ಲ ಜೊತೆಗೆ ಸೇರಿದ್ದಾರೆ. ನನಗನ್ನಿಸೋದು ಕೇವಲ ಕಾಂಗ್ರೆಸ್ ಅಂತಲ್ಲ ರೀ, BJP, ಕಾಂಗ್ರೆಸ್ಸು, JDS ಇರುವ ಎಲ್ಲ ದಲಿತರು ಸೇರಬೇಕು, ಒಂದು ಸಮಾವೇಶಗಳನ್ನು ಮಾಡಬೇಕು. ಯಾಕಂದರೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರುವಲ್ಲಿ ಪ್ರಾಬ್ಲಮ್ ಆಗಿರೋದೇನು ಗೊತ್ತಾ, ಅಲ್ಲಿ ಬಲವಾದ ನೇತೃತ್ವ ಪ್ರಾಬ್ಲಮ್. ಬಿಜೆಪಿ ಅದನ್ನು ಸರಿ ಮಾಡ್ತಾ ಇದೆಯಾ ಅಂತ? ರಾಷ್ಟ್ರಪತಿ ಹುದ್ದೆಯನ್ನು, ರಾಷ್ಟ್ರಪತಿ ಹುದ್ದೆ ಹಿಂದೆ ಕೂಡ ಇತ್ತು, ಅಂದರೆ ಬಟ್ ಅದು ಕನ್ವರ್ಟೆಡ್ ಅನ್ನುವಂಥದ್ದು ಕೂಡ ನಾರಾಯಣನ್ ಅವರು ಆದಾಗ. ಈ ನಾಟ್ ಓನ್ಲಿ BJP ಅಂತಲ್ಲ, ಎಲ್ಲರೂ ಮಾಡಬೇಕು. ಅದು ಒಬ್ಬರ ಕರ್ತವ್ಯ ಅಲ್ಲ, ಎಲ್ಲರಿಗೆ ಸಮಾನಾಂತರವಾಗಿರಬೇಕು. ಈಗ ನನ್ನ ಹತ್ರ ಯಾರಾದರೂ ಒಂದು ಕೇಳಿದರೆ, ನನ್ನ ಹತ್ರ ಪರ್ಟಿಕ್ಯುಲರ್ ಯಾರು ಕೇಳಿದ್ರೆ ಜಾತಿ ಬೇಕಂತ ಹೇಳೋದು, ನಾನು ಜಾತಿ ಬೇಕು ಅಂತೀನಿ. ಹೌದು, ಇದು ಒಪ್ಪನಾಗಿ. ಆದರೆ ಮತ್ತೆ ಯಾವುದು ಬೇಡ, ಅಸಮಾನತೆ ಇರಬಾರ್ದು. ಆದರೆ ಜಾತಿ ಬೇಕು ಅಂತ ಯಾಕೆ ಅಂತ ನೀವು ಕೇಳ್ಬೋದು ನನ್ನ ಹತ್ರ. ಇದು ನನ್ನ ಒಂದು ಕ್ಲಾರಿಫಿಕೇಷನು. ಬೇರೆ ಬೇರೆ ಜಾತಿ ಅಂತಂದರೆ ಬೇರೆ ಬೇರೆ ಸಂಪ್ರದಾಯಗಳು ಅಂತ ನನ್ನ ಪ್ರಕಾರ. ಬೇರೆ ಬೇರೆ ಸಂಪ್ರದಾಯಗಳಿದ್ದ ಕಾರಣಕ್ಕಾಗಿ ಭಾರತ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ. ಈಗ ನಿಮ್ಮ ಒಂದು ಸಮುದಾಯದಲ್ಲಿ ಮದುವೆ ವಿಚಾರ ಬೇರೆ ಇರುತ್ತೆ, ಬಟ್ಟೆ ಬೇರೆ ಇರುತ್ತೆ, ತಿಂಡಿ ಬೇರೆ, ಇದು ಆಗಲೇಬೇಕ್ರಿ ನಮ್ಮ ಮದುವೆಗೆ ಅಂತ ಹೇಳ್ತಾರೆ. ಈ ಬ್ರಾಹ್ಮಣರ ಮದುವೆಗೆ ಹೋದಾಗ ಇಲ್ಲ, ಇದು ನಮ್ಮಲ್ಲಿ ಆಗಲೇಬೇಕು, ನಮ್ಮಲ್ಲಿ 3 ದಿವಸ ಮದುವೆ ಅಂತ ಹೇಳ್ತಾರೆ. ಇನ್ನು ಕೆಲವು ಮದುವೆಯಲ್ಲಿ ಅರ್ಧ ಗಂಟೆಯಲ್ಲಿ ಮದುವೆ ಆಗೋಗ್ಬಿಡುತ್ತೆ. ಇನ್ನು ಕೆಲವು ಮದುವೆಗಳಲ್ಲಿ ಇಲ್ಲ, ನಾವು ಈ ಥರ ಬಟ್ಟೆ ಹಾಕಲೇಬೇಕು, ಈ ಥರ. ಈಗ ಕೊಡಗಿಗೆ ಹೋದಾಗ ನಮಗೆ ಈ ಚಿನ್ನದು ಇದು ಹಿಂಗಿರಲೇಬೇಕು ಅಂತ ಹೇಳ್ತಾರೆ. ನಮ್ಮ ಮಂಗಳೂರು ಕಡೆ ಒಡ್ಡಿಂಗಿಲ್ಲ ಅಂತಾರೆ, ಅದು ಹಾಕಲೇಬೇಕು ಅಂತ. ಈ ವೈವಿಧ್ಯತೆ ಇದೆಯಲ್ಲ, ವೈವಿಧ್ಯತೆ ಭಾರತವನ್ನು ಉಳಿಸಿರುವಂಥದ್ದು. ಅದು ನಿಮಗೆ ಒಂದೇ ಆಗಿಬಿಟ್ರೆ ನಾಶ ಮಾಡೋದಕ್ಕೆ ಭಾಳ ಈಸಿ ಅಂತ. ಭಾರತ ನಾಶವಾಗದೇ ಇರೋದಕ್ಕೆ ಇದೇ ಕಾರಣ ಅಂತ. ಹಾಗಂತ ಮೇಲು ಕೀಳು ಹೋಗಬೇಕು, ಸಮಾನತೆ ಬರಬೇಕು. ಆಮೇಲೆ ಅತಿ ಹೆಚ್ಚಾಗಿರುವಂಥ ನಿರಂತರವಾಗಿ ದೌರ್ಜನ್ಯ ಅದಕ್ಕೆ ನಾವು ಬಿತ್ತರಿ ಮಾಡ್ತಿರೋದು ಇದೆಯಲ್ಲ, ಇಂಥ ವಿಚಾರಗಳಿಗೆ ಮಾಡ್ತಿರೋದು. ಕಟ್ಟ ಕಡೆ ವ್ಯಕ್ತಿಗೆ ಬಳಿ ಹೋಗ್ಬೇಕು ನಾವು. ಆಮೇಲೆ ನಾವು ಮಾಡಿದ್ದೀವಿ ಕೂಡ, ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ. ತುಂಬ ಜನರಿಗೆ ಯಾವಾಗ ಒಂದು ಕಡೆ ಬಹಿಷ್ಕಾರ ಹಾಕಿದಾಗ ನಾವು ತಹಶೀಲ್ದಾರನ ಕಳಿಸಿ ತಹಶೀಲ್ದಾರ್ ಅವ್ರ ಹತ್ರನೇ ಚಾ ಕುಡಿಸಿದ್ದೀವಿ. ಆಮೇಲೆ ತುಮಕೂರಿನಲ್ಲಿ ಒಂದು ಮಗುವನ್ನು ಹೊರಗಿಟ್ಬಿಟ್ಟಿದ್ರು 14 ದಿನಗಳ ಕಾಲ. ನಾವು ಅಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಕರೆಸಿ ಅವರ ಹತ್ರ ಆ ಮಗುವಿಗೆ ಕೃಷ್ಣ ಅಂತ ಹೆಸರಿಡಿಸಿ ಮಾಡಿದ್ದೀವಿ. ಅದು ಇನ್ನು ಮುಂದೆ ನಡೆಯುತ್ತೆ 12 ಗಂಟೆಗೆ. ಬಿಗ್ 3 ಇನ್ನು ಮುಂದೆ ಸೂಪರ್ 3 ಆಗಿ. ಇವರ ಒಂದು ಅಹವಾಲು ಅಂದರೆ ನಮಗೂ ಕೊಡಿ ಅಂತ. ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ದಲಿತರು, ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಈಗ ಲಿಂಗಾಯತರು ನಮ್ಗೆ ಕೊಡಿ ಅಂತ ಹೇಳ್ತಾರೆ, ನಮ್ಮ ಪಾಡು ನಾಯಿ ಪಾಡಾಗಿದೆ ಅಂತ ಹೇಳ್ತಾರೆ. ಒಕ್ಕಲಿಗರು ಹೋರಾಟ ಮಾಡ್ತಾರೆ. ಆಮೇಲೆ ಅಹಿಂದ ಸಮಾವೇಶಗಳಾಗುತ್ತೆ, ಅಹಿಂದಲ್ಲಿ ಇವರು ಕೂಡ ಬರ್ತಾರೆ. ಆದರೆ ಸಪ್ರೇಟ್ ಆಗಿ ಕುರುಬರದ್ದು
ಅದಕ್ಕೆ ಜಾತಿ ದಲಿತರದ್ದು. ಜಾತಿ ಜನಗಳ ಆಮೇಲೆ ಒಂದು ದೊಡ್ಡ ಆಸೆ ಇತ್ತು, ಯಾರು ಮಾಯಾವತಿ ಅವರು ಬಂದಾಗ ಏನೋ ಒಂದು ಮಾಡ್ತಾರೆ ಅಂತ. ಕಾನ್ಶಿರಾಮ್ ನಂತರ ಮಾಯಾವತಿ, ಆದರೆ ಮಾಯಾವತಿ ಆ ಫೋರ್ಸಲ್ಲಿ ಹೋಗಲೇ ಇಲ್ಲ. ಈಗಲೂ ಅಷ್ಟೇ ದಲಿತ ಸಮುದಾಯಕ್ಕೆ ಒಂದು ದೊಡ್ಡ ಆಮೇಲೆ ಅಗ್ರೆಸಿವ್ ನಾಯಕನು ಕೂಡ ಬೇಕು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಇದ್ದಾರೆ, ಮುನಿಯಪ್ಪ ಅವರು ಇದ್ದಾರೆ, ಮತ್ತೊಂದಿದ್ದಾರೆ. ಆದರೆ ಆ ಅಗ್ರೆಸಿವ್